ಮಾಡೋದಂತ ನೋಡೋಣ. ಮೊದಲಿಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಮತ್ತೆ ಜೀರಿಗೆ, ಮೆಣಸು, ಮೆಣಸನ್ನ ಸ್ವಲ್ಪನೇ ಹಾಕಿದ್ದೀನಿ. ಬೆಳ್ಳುಳ್ಳಿ 2 ಗೆಡ್ಡೆ ತಗೊಂಡಿದ್ದೀನಿ. ಒಂದು 4 ಲವಂಗ ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಸಹ ಹಾಕೋಬಹುದು. ನಾನು ಶುಂಠಿಯನ್ನ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ ಅಂದ್ಬಿಟ್ಟು. ಒಣ ಮೆಣಸಿನ್ಕಾಯಿ ಒಂದು 3-4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಹೋಟ್ಲಿಗಿಂತನೂ ತುಂಬಾ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ಇವಾಗ ಪಾಪ ಅಷ್ಟೊಂದು ಎಲ್ಲವೂ ಬೆಲೆ ಜಾಸ್ತಿ ಇರೋದ್ರಿಂದ ಅವ್ರೇನು ಮಾಡಕ್ಕಾಗಲ್ಲ. ಯಾವ್ದೋ ಒಂದನ್ನ ಹಾಕಿ ಕಳಪೆ ವಸ್ತುಗಳನ್ನ ಹಾಕಿ ಮಾಡಿ ಅವ್ರ ಜೀವನ ಮಾಡ್ಬೇಕು. ಮತ್ತೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಹಾಕಿದ್ದೀನಿ ನಾನು. 3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಟೊಮೊಟೊ 3 ಟೊಮೊಟೊ ತಗೊಂಡಿದ್ದೀನಿ ನಾನು. ಅದು ನಾನು ಚಿಕ್ಕ ಗ್ಲಾಸಲ್ಲಿ 3 ಗ್ಲಾಸ್ ಹಾಕಿ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ ನೋಡಿ ಹಾಕೋಬಹುದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಬೇಗ ಮೆದಗುತ್ತೆ ಟೊಮೊಟೊ ಎಲ್ಲ, ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ. ಪುದೀನ ಸ್ವಲ್ಪ ಕರಿಬೇವನ್ನ ಇದಕ್ಕೇನೆ ಉರಿಯೋದಕ್ಕೆ ಹಾಕೊಳ್ಳೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಇವಾಗ ಆಗಿದೆ ಸ್ನೇಹಿತರೆ. ಇದನ್ನು ತೆಗೆದು ಸ್ವಲ್ಪ ತಣ್ಣಗೆ ಆರೋದಕ್ಕೆ ಇಟ್ಕೊಳ್ಳೋಣ. ನಾನು ಈ ಅಕ್ಕಿನ ಈ ಗ್ಲಾಸಲ್ಲಿ 3 ಗ್ಲಾಸ್ ತಗೊಂಡಿದ್ದೀನಿ. ಇವಾಗ ಈ ಅಕ್ಕಿನ ನಾನು ಮಾಮೂಲು ರೈಸ್ ಮಾಡ್ತೀವಲ್ಲ ಸಣ್ಣ ಅಕ್ಕಿ, ಆ ಅಕ್ಕಿನೇ ತಗೊಂಡಿದ್ದೀನಿ. ಬೇಕಾದ್ರೆ ನೀವು ಅದೇ ಬಾಸುಮತಿ ರೈಸ್ ಆದ್ರೂ ತಗೋಬಹುದು, ಯಾವ್ದಾದ್ರು ತಗೋಬಹುದು. ನೋಡಿ, ನಾನು ಅಕ್ಕಿನ ತೊಳೆದ್ಬಿಟ್ಟು ಅದು ಒಗ್ಗರಣೆ ಆಗೋಷ್ಟರಲ್ಲಿ ನೆನೆಸಿಟ್ಕೊಳ್ತೀನಿ. ಇವಾಗ ನಾವು ಅಕ್ಕಿಗೆ ಏನು 1-2 ನೀರು ಹಾಕ್ಬೇಕು, ಅದೇ ಅಕ್ಕಿಗೆ ಅದೇ ನೀರನ್ನ ನಾನು ಹಾಕಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕುಕ್ಕರ್ನ ಇಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ, ಆಯಿಲನ್ನೇ ಸ್ವಲ್ಪ ಜಾಸ್ತಿ ಹಾಕೋಬಹುದು. ನಾನು 2 ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ. ನಾವು ಹೋಟ್ಲ ಊಟ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಹೇಳಂಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಪಾಪ ಅವ್ರು ಈ ರೇಟಲ್ಲಿ ತಗೊಬಂದು ಅವ್ರೇನು ಮಾಡಕ್ಕಾಗಲ್ಲ. ಹಂಗಾಗಿ ನೋಡಿ, ಆಯಿಲು ಮತ್ತೆ ತುಪ್ಪ ಕಾದಿದೆ. ಇದನ್ನ ಪಲಾವ್ ಸಾಮಾನ ಹಾಕೊಳ್ತಾ ಇದ್ದೀನಿ ನಾನು. ಅವಾಗ ಹೇಳಿ ಒಂದ್ ಸ್ವಲ್ಪ ಪುದೀನ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು. ನೋಡಿ, ಈರುಳ್ಳಿ ಫ್ರೈ ಆಗ್ತಾ ಇದೆ. ಇವಾಗ ಉಪ್ಪು ಹಾಕೊಳ್ಳೋಣ. ಅಲ್ಲೇ ಇಡಗೋ. ಕಲ್ಲುಪ್ಪು ಹಾಕಿದ್ದೀನಿ. ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ರುಬ್ಬಿದ್ನೆಲ್ಲ ಮಸಾಲೆನ ಹಾಕೊಳ್ತಾ ಇದ್ದೀನಿ. ನಾನು ಖಾರಕ್ಕೆ ಇನ್ನೇನು ಉಪಯೋಗಿಸ್ತಾ ಇಲ್ಲ, ಇಷ್ಟೇನೆ ಸಾಕಾಗುತ್ತೆ. ಇದೇನೆ, ಇನ್ನೇನು ಬೇಕಾಗಿಲ್ಲ. ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಮೊಸರು ಹಾಕೊಳ್ತೀನಿ. ಯಾಕಂದ್ರೆ ಕುಷ್ಕ ತುಂಬಾ ಸ್ಮೂತ್ ಆಗಿದ್ದಷ್ಟು ಚೆನ್ನಾಗಿರುತ್ತೆ. ನನ್ನ ಹತ್ರ ಚಕ್ಕೆ ಖಾಲಿ ಆಗಿತ್ತು, ಹಂಗಾಗಿ ಒಂಚೂರು ಗರಂ ಮಸಾಲ ಪೌಡರ್ ಹಾಕೊಳ್ತಾ ಇದ್ದೀನಿ. ಈ ಚಕ್ಕೆ ಇದ್ರೆ ಇದು ಬೇಡ. ಇದು ಹಿಂಗೆ ಚೆನ್ನಾಗಿ ಬೆಂದು ಎಣ್ಣೆ ಬಿಡುತ್ತೆ. ಇದು ನೋಡಿ, ಈ ತರ ಎಣ್ಣೆ ಬಿಡೋ ತರ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅವಾಗೇನೆ ನಾನು ಅಕ್ಕಿಗೆ ನೆನ್ಸಿಟ್ಕೊಂಡಿದ್ದೀನಿ. ಆ ನೀರು ಈಗ ಇದ್ರಲ್ಲಿ 2 ಗ್ಲಾಸ್ ಹಾಕಿದ್ದೀನಿ. ಆ ನೀರನ್ನ ನಾನು ಇದಕ್ಕೆ ಹಾಕೊಳ್ತೀನಿ. ಅಕ್ಕಿ ನೆನ್ಸೋವಾಗ ನಾವು ಆ ನೀರ್ನ ತೊಳೆಯೋ ಅಷ್ಟೇ ಅಷ್ಟೇ ನಾವು ಇದ್ ಮಾಡ್ಬೇಕು. ಮತ್ತೆ ಅಕ್ಕಿಗೆ ನೀರ್ ಹಾಕಿದ್ರೆ ನಾವು ಆ ನೀರನ್ನ ನಾವು ಯೂಸ್ ಮಾಡ್ಕೋಬೇಕು. ನೀರ್ ಹಾಕಿದ್ದೀನಿ. ಒಂದೇ ಒಂದು ಕುದಿ ಬರ್ಲಿ ನೀರು.
ಆಗ್ತಾ ಇದೆ. ಇವಾಗ ನಾನು ಅಕ್ಕಿನ ನೆನ್ಸಿಟ್ಕೊಂಡಿದ್ನಲ್ಲ, ಅಕ್ಕಿನ ಹಾಕ್ತಾ ಇದ್ದೀನಿ. ಇದೆ ಅಕ್ಕಿ ನೆನ್ಸಿರೋದ್ರಿಂದ ಒಂದು ಕೂಗಿಸ್ಕೊಂಡ್ರೂ ಸಾಕು. ನೋಡಿ, ಕುಷ್ಕ ರೆಡಿಯಾಗಿದೆ. ಮಸಾಲೆ ಒಂದೇ ಸಮ ಕೆಳಗೆ ಮೇಲೆ ಎಲ್ಲ ಕಡೆಗೂ ಒಂದೇ ಸಮ ಇದೆ, ರೆಡಿಯಾಗಿದೆ ಸ್ನೇಹಿತರೆ. ಮಾಡ್ಕೊಳ್ತಾ ಇದ್ದೀನಿ. ಗಮನ ಅಂತೂ ತುಂಬ ಚೆನ್ನಾಗಿದೆ. ಹೋಟ್ಲಿಗಿಂತ ತುಂಬಾ ಟೇಸ್ಟಿಯಾಗಿ, ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಬಂದಿದೆ ಸ್ನೇಹಿತರೆ. ನೋಡಿ, ನಾನು ಇವತ್ತು ರುಚಿಕರವಾದ ಹೋಟ್ಲು ಶೈಲಿ ಕುಷ್ಕ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮಾಡಿ ಒಂದ್ಸತಿ ಕಮೆಂಟ್ ಹಾಕಿ, ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.